ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇತ್ತೀಚೆಗಷ್ಟೇ ಗುತ್ತಿಗೆದಾರರ ಸಂಘ ಒಂದು ಆರೋಪವನ್ನು ಮಾಡಿತ್ತು. ಅದು ಕಮಿಷನ್ ಬಾಂಬನ್ನು ಸಿಡಿಸಿತ್ತು. ಬಿಜೆಪಿಗಿಂತ ಈ ಸರ್ಕಾರದ ಅವಧಿಯಲ್ಲಿ ದುಪ್ಪಟ್ಟಾಗಿದೆ ಕಮಿಷನ್ ಅಂತ ಹೇಳಿ ಆರೋಪ. ಇದರ ಬೆನ್ನಲ್ಲೇ ಇವತ್ತು ಉದ್ಯಮಿಗಳು ಕೂಡ ಒಂದು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳೇ ನಿಮ್ಮ ಇಲಾಖೆಗಳಲ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಉದ್ಯಮಿಯಾಗಿರುವಂಥ ಮೋಹನ್ ದಾಸ್ ಪೈ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಟ್ವೀಟನ್ನು ಕೂಡ ಮಾಡಿದ್ದಾರೆ. ಹೂಡಿಕೆದಾರರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಏಕಗವಾಕ್ಷಿ ಯೋಜನೆಯನ್ನು ತಂದಿದ್ದೀರಿ, ಸಂತೋಷ. ನೀವು ಸಿಂಗಲ್ ವಿಂಡೋ ವಿಚಾರವಾಗಿ ಆಸಕ್ತಿಯನ್ನು ತೋರಿದ್ದು ಕೂಡ ಸಂತೋಷ. ಬಟ್ ಅದಾದ ನಂತರ ಅಧಿಕಾರಿಗಳು ಅನುಮೋದನೆಯನ್ನು ಕೊಡಬೇಕಾಗುತ್ತೆ. ಈ ಯೋಜನೆ ಕಾರ್ಯನಿರ್ವಹಿಸೋದು ಸುಲಭವಲ್ಲ. ನಿಮ್ಮ ಒಂದೊಂದು ಇಲಾಖೆಯಲ್ಲೂ ಕೂಡ ಒಂದೊಂದು ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ. ಸೊ ಈಗ ಆಂಧ್ರ ಪ್ರದೇಶದ ಮಾದರಿಯಲ್ಲಿ ಸೆಲ್ಫ್ ಸರ್ಟಿಫಿಕೇಟ್ ಕೊಡೋದು ಸೂಕ್ತ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರಲ್ಲಿ ಮೋಹನ್ ದಾಸ್ ಪೈ ಮನವಿಯನ್ನು ಮಾಡಿಕೊಂಡಿದ್ದಾರೆ.